ಬಳಿಕ ಕರದಲ್ಲಿ ರೋಮವಿಲ್ಲದೆ ಕಳವಳಿಸುತ್ತತಿ ವೇಗದಲ್ಲಿ ವೆಗ್ಗಳಿಸಿ ಬರುತ್ತಿರಲವನಿಪನ ರಾಜ್ಯವ ನಿರೀಕ್ಷಿಸುತ್ತ ಅಳುಕದಾಗಲೇ ಪೊಕ್ಕು ನಗರಾವಳಿಯ ಗ್ರಾಮಗಳ ನಿರೀಕ್ಷಿಸಿ ಬಳಿಕ ದೇವನ ಚರಣಯುಗಳವ ನೆನೆಯುತ್ತೈತಂದ ಒಂದು ಯೋಜನ ಯಜ್ಞಶಾಲೆಯದೆಂದು ಕಂಡೋತ್ಸವದಿ ಭಯಗಳು ತಂದು ಹೊಕ್ಕನು ಬಳಿಕ ತಾನಧ್ವರದ ಬಾಗಿಲಲಿ ಬಂದು ಹೊಸಿತಿಲ ನೆಡಹಿ ಬೀಳೆ ಪುರಂದರ ನಂದನನು ಕರವಿಡಿದು ಅಂದು ಕಾಲನು ಹಿಡಿಯಲು ಭಯರಿಗಾಯ್ತು ಸಂವಾದ. ಆ ಸಮಯದಲ್ಲಿ ಕೃಷ್ಣ ಸಹಿತವನೀಶ ಬಂದನು. ಭೀಮ ಮಾಡಿದ ಭಾಷೆಯನು ಕೇಳಿದನು ಪುರುಷಾಮೃಗವನೇಕ್ಷಿಸುತ್ತೇ. ಲೇಸ ಮಾಡಿದೆ ಧರ್ಮಸೂತ್ರ ವಿಳಾಸವನು ನೀನರಿವೆ ಎನಲು ಮೃಗೇಶ ಕೇಳ್ಕಾಯಕ್ಕೆ ಮುಖ್ಯವು ಶಿರವಲಾಯಿಂದ ಎಂದು ಧರ್ಮ ಕಥಾ ಪ್ರಸಂಗಕ್ಕಿಂದು ಪುರುಷಾಮೃಗವ ತಿಳುಹಲಿಕಂದು ನಗುತ ನೀಲಜನ ಕಾಲ್ಗಳ ಬಿಟ್ಟು ಹೆರೆ ಹಿಂಗಿ ನಿಂದಿರಲೋಕಲಿ ಭೀಮನೆದ್ದು ಮುಕುಂದನಂಗ್ರಿಗೆ ನಮಿಸಿ ಕಾಲನ ನಂದನಂಗೆರಗಿದನು ಮುನಿ ಸಂಕುಲಕ್ಕೆ ಕೈ ಮುಗಿದು. ಹೀಗೆ ಅನೇಕ ಬಾರಿ ರೋಮವನ್ನು ಪ್ರಯೋಗಿಸಿದ ಮೇಲೆ ಕೈಯಲ್ಲಿ ರೋಮವಿಲ್ಲದಂತಾಗಲು ಕಳವಳಗೊಂಡು ಅತಿವೇಗದಿಂದ ಬರುತ್ತಾ ಧರ್ಮರಾಯನ ರಾಜ್ಯವನ್ನು ಕಂಡನು. ಅದನ್ನು ಹೊಕ್ಕು ಅನೇಕ ನಗರಗಳನ್ನು ಗ್ರಾಮಗಳನ್ನು ನೋಡುತ್ತಾ ಪರಮಾತ್ಮನ ಪಾದಗಳನ್ನು ನೆನೆಯುತ್ತಾ ಭೀಮನು ಬಂದನು. ಯಜ್ಞಶಾಲೆಗೆ ಒಂದು ಯೋಜನವಿತ್ತು. ಭೀಮನು ವಾಯುವೇಗದಿಂದ ಬಂದು ಮಹಾದ್ವಾರದ ಹೊಸ್ತಿಲನ್ನು ಎಡವಿ ಬಿದ್ದನು. ಅರ್ಜುನನು ಭೀಮನ ಕೈಯನ್ನು ಪುರುಷಾಮೃಗವು ಅವನ ಕಾಲನ್ನೂ ಹಿಡಿದು ಎಳೆದಾಡಿದರು. ಅಷ್ಟರಲ್ಲಿ ಶ್ರೀಕೃಷ್ಣನೂ ಧರ್ಮರಾಯನೂ ಅಲ್ಲಿಗೆ ಬಂದರು. ತನಗಿಂತ ಹಿಂದೆ ಬಿದ್ದರೆ ಕಾಲು ಹಿಡಿದು ಅಪ್ಪಳಿಸುವೆನೆಂದು ನಾನು ಹೇಳಿದ್ದಕ್ಕೆ ಇವನು ಒಪ್ಪಿದ್ದನು. ಧರ್ಮ ರಹಸ್ಯವನ್ನು ಅರಿತಿದ್ದೀಯೇ ಎಂದು ಪುರುಷಾಮೃಗವು ಹೇಳಲು ಧರ್ಮರಾಯನು, ದೇಹಕ್ಕೆ ತಲೆಯೇ ಮುಖ್ಯ, ಅದು ಯಜ್ಞಶಾಲೆಯಲ್ಲಿರುವುದರಿಂದ ಕಾಲನ್ನು ಹಿಡಿದಿರುವ ನಿನಗೆ ಭೀಮನು ಸಿಕ್ಕುವಂತಿಲ್ಲ ಎಂದನು. ಧರ್ಮರಾಯನ ಮಾತಿನಿಂದ ಪುರುಷಾಮೃಗವನ್ನು ಒಪ್ಪಿಸಲು ಅದು ಭೀಮನ ಕಾಲುಗಳನ್ನು ಬಿಟ್ಟು ಹಿಂದೆ ಸರಿದು ಸಮೀಪದಲ್ಲಿ ನಿಂತಿತು. ಭೀಮನು ಎದ್ದು ಕೃಷ್ಣನಿಗೆ ನಮಸ್ಕರಿಸಿ ಮುನಿಗಳಿಗೆ ಕೈ ಮುಗಿದು ಧರ್ಮರಾಯನಿಗೆ ವಂದಿಸಿದನು.